మీనా సుదర్శన్ గారు. నమస్తే గురుగారు. ಆತ್ಮೀಯರಂದರಿಗೂ ನಮಸ್ಕಾರಂ. ನನ್ನ ಹೆಸರು ಮೀನಾ ಸುದರ್ಶನ್. ನನ್ನೂರು ಚಳ್ಳಕೆರೆ, ಕರ್ನಾಟಕ. ನನಗೆ ತುಂಬ ಆನಂದ ಆಗ್ತಿದೆ. ಯಾಕೆ ಅಂದರೆ ಖುಷಿನೂ ಅಲ್ಲ, ಸಂತೋಷನೂ ಅಲ್ಲ, ಇದು ಆನಂದ. ಯಾಕೆ ಅಂದರೆ ನಾನು ಈ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿರೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು. ನನಗೆ ಈ ಪ್ರೋಗ್ರಾಮ್ನ ಸಜೆಸ್ಟ್ ಮಾಡಿದ್ದು ಶಕುಂತಲಾ ಮತ್ತು ಪದ್ಮಾ ಅವರು. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಗುರುಗಳಿಗೆ ನನ್ನ ಹೃದಯಪೂರ್ವಕ ಥ್ಯಾಂಕ್ಸ್, ವಂದನೆಗಳನ್ನ ತಿಳಿಸ್ತೀನಿ. ನನ್ನ ಹೃದಯಪೂರ್ವಕವಾಗಿ ಅವ್ರಿಗೆ ಗ್ರ್ಯಾಟಿಟ್ಯೂಡನ್ನು ತಿಳಿಸ್ತೀನಿ. ನಾನು ಲೆವೆಲ್ 1ಗೆ ಜಾಯ್ನ್ ಆದಾಗ ಕೇವಲ ಫಿಸಿಕಲ್ ಆಗಿ ಚೇಂಜಸ್ ಕಾಣ್ತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ನನ್ನ ಸ್ಪಿರಿಚುವಲ್ ಗ್ರೋತು ತುಂಬ ಇಂಪ್ರೂವ್ ಆಯಿತು ಅಂತ ಅನಿಸುತ್ತೆ. ಆದರೆ ಲೆವೆಲ್ 2ಗೆ ಒಂದು ಬೇರೆ ಥಾಟ್ ಇಲ್ಲದೆ ಜಾಯ್ನ್ ಆಗೋದೆ ನಾನು. ಯಾಕೆಂದರೆ ನನಗೆ ಅಲ್ಲೊಂದು ಕ್ಯೂರಿಯಾಸಿಟಿ ಇತ್ತು. ಲೆವೆಲ್ 2ಅಲ್ಲಿ ಏನು ಹೇಳ್ತಾರೆ, ಈ ಪ್ರೋಗ್ರಾಮಿಂದ ನಾವೇನು ಸಾಧನೆ ಮಾಡ್ಬೋದು ಅಥವಾ ಏನು ಕಲ್ತ್ಕೋಬೋದು ಅನ್ನೋದಿತ್ತು. ಆದರೆ ಆ ಲೆವೆಲ್ 2 ಜಾಯ್ನ್ ಆದಾಗ ಲೆವೆಲ್ 2 ಒಂದು ಎತ್ತಾದರೆ ಲೆವೆಲ್ 2 ಸೆಕೆಂಡ್ ಇನ್ನೊಂದು ಎತ್ತದು. ಎಷ್ಟು ಇಂಪಾರ್ಟೆಂಟ್ ವರ್ಕ್ಶಾಪ್ ಅಂದರೆ ನಾವು ಸೂಕ್ಷ್ಮವಾಗಿ ಎಲ್ಲ ವಿಷಯಗಳನ್ನ ನಾವು ತಿಳ್ಕೊಬೇಕಾಗಿತ್ತು. ಅದನ್ನ ಈ ಪ್ರೋಗ್ರಾಮಲ್ಲಿ ತಿಳಿಸ್ತಾ ಇದ್ದಾರೆ ಗುರುಗಳು. ನಾವು ಸಣ್ಣವರಿದ್ದಾಗ ಏನೋ ಡೈಮೆನ್ಷನ್ಸ್ ಅಂತ ಓದಿದ್ವಿ, ಯೂನಿಟ್ಸ್ ಅಂತ ಓದಿದ್ವಿ, ಡೈಮೆನ್ಷನ್ಸ್ ಅಂತ ಓದಿದ್ವಿ. ಆ ಡೈಮೆನ್ಷನ್ಸ್ ಅಂದ್ರೆ ಬರೀ ಬಾಯಿ ಮಾತಲ್ಲೇ ಆಗೋಗಿತ್ತು, ಅಥವಾ ಮೀಟರು, ಸೆಂಟಿಮೀಟರು, ಲೀಟರು ಅಥವಾ ಹೀಗೆ ಎಲ್ಲ ಬರೀ ಅಳತೆ ಲೆಕ್ಕ ಅಂತ ತಿಳ್ಕೊಂಡಿದ್ವಿ. ಆದರೆ ಗುರುಗಳು ಇಲ್ಲಿ ತುಂಬ ಅಚ್ಚುಕಟ್ಟಾಗಿ, ತುಂಬ ಕ್ಲಿಯರ್ ಆಗಿ, ನೀಟಾಗಿ ನಮಗೆ ಡೈಮೆನ್ಷನ್ಸ್ ಬಗ್ಗೆ ಅರ್ಥ ಮಾಡಿದ್ರು. ನಾವು ಯಾವ ಡೈಮೆನ್ಷನಲ್ಲಿ ಇದ್ದೀವಿ, ಯಾವ ಡೈಮೆನ್ಷನಲ್ಲಿ ಇದ್ದರೆ ಏನಾಗುತ್ತೆ, ಯಾವ ಥರ ಆಲೋಚನೆಗಳಿರುತ್ತೆ, ನಮ್ಮ ಕಾಗ್ನಿಷನ್ ಅಂತ ಹೇಳ್ತಾರೆ, ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ಯಾವ ಡೈಮೆನ್ಷನ್ ಇರುತ್ತೆ, ನಾವು ಯಾವ ಕಡೆಯಿಂದ ಹೋದ್ರೆ ನಾವು ಯಾವ ಥರ ನಾವು ಕೆಲಸವನ್ನ ಮಾಡ್ಕೋಬೋದು, ಅಥವಾ ನಮ್ಮ ಥಾಟ್ಸನ್ನು ಯಾವ ಥರ ಇಟ್ಕೋಬೇಕು, ಎಷ್ಟು ಕ್ಲಿಯರ್ ಆಗಿ ಹೇಳಿದ್ರು ಅಂದರೆ ನಮ್ಗೆ ಇಷ್ಟು ದಿನ ಅದು ಗೊತ್ತೇ ಇಲ್ಲ. ಬೇರೆ ಎಲ್ಲೋದ್ರೂ ಅದು ಬೇರೆ ಥರನೇ ಇರ್ತಿತ್ತು ಹೊರತು ಇಲ್ಲಿ ಪಿನ್ ಟು ಪಿನ್ ತುಂಬ ಕ್ಲಿಯರ್ ಆಗಿ ನಮಗೆ ಅರ್ಥ ಮಾಡಿಸ್ತಾ ಬಂದರು. ನಾವು ಯಾವುದಾದ್ರೂ ಒಂದು ದುಃಖದಲ್ಲಿದ್ದರೆ ಫಸ್ಟು ನಂಗೊಂದು ಸ್ವಲ್ಪ ಐಡಿಯಾ ಇತ್ತು. ಆದರೆ ಇವಾಗ ಒಂದೇ ಸರ್ತಿ ಆ ಪ್ರೋಗ್ರಾಮ್ ಯಾವುದು ಪ್ರಾಬ್ಲಮ್ ಇದೆಯೋ ಅಥವಾ ಏನು ಅಲ್ಲಿಂದಾನೇ ಸೊಲ್ಯೂಷನ್ ತಗೊಳ್ಳೋ ಅಷ್ಟು ಕ್ಲಿಯರ್ ಆಗಿ ನಮಗೆ ಗುರುಗಳು ಹೇಳ್ಕೊಟ್ಟಿದ್ದಾರೆ. ತುಂಬ 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 ಇಂಪಾರ್ಟೆಂಟ್ ವಿಷಯಗಳು ಇದು ನಮ್ಮ ಜೀವನದಲ್ಲಿ ಕಲ್ತ್ಕೊಳ್ಳೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ಈ ಪ್ರೋಗ್ರಾಮ್ ಹೆಸರು ಗುರುಗಳು ಹಿಂದೂ ಚೈತಮ್ ಸ್ಪಿರಿಚುವಲ್ ಟೀಚಿಂಗ್ ಅಥವಾ ಸ್ಪಿರಿಚುವಲ್ ಟೀಚಿಂಗ್ ಅಂತಾನೆ ಹೆಸರಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಸ್ಪಿರಿಚುವಲ್ ಆಗಿ ನಾವು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಈ ತರ ಟೀಚಿಂಗ್ಸ್ ನಮ್ಗೆ ತುಂಬಾ ಇಂಪಾರ್ಟೆಂಟು. ಕೋಚಿಂಗ್ ಅಂತ ಹೇಳ್ತಿರೋದು, ಅವ್ರು ಕೋಚ್ ಮಾಡ್ತಾರೆ ಪ್ರತಿ ವಿಷಯದಲ್ಲೂ. ನಮಗೆ ವಿಷಯಗಳನ್ನ ತಿಳಿಸ್ತಾ ಕೋಚ್ ಮಾಡ್ತಾ ಹೋಗ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಜನಕ್ಕೆ. ಅವರು ತೆಲುಗಲ್ಲಿ ಹೇಳ್ತಾರೆ, ಇಂಗ್ಲೀಷಲ್ಲಿ ಹೇಳ್ತಾರೆ, ಹಿಂದಿಯಲ್ಲಿ ಹೇಳ್ತಾರೆ. ಆದರೆ ನಮ್ಮ ಕನ್ನಡದಲ್ಲಿ ಹೇಳಿದ್ರೆ ಚೆನ್ನಾಗಿತ್ತು ಅಂತ ಅದು ಸಹ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದು ಟ್ರಾನ್ಸ್ಲೇಷನ್ ಇಟ್ಟಿದ್ದಾರೆ. ಆಮೇಲೆ ಮಧ್ಯದಲ್ಲಿ ನಮ್ಗೇನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಸ್ತಾ ಇದ್ದಾರೆ ಬೇರೆಯವ್ರ ಕೈಲಿ. ಮಮತಾ ಮೇಡಮ್ ಅವರು ತುಂಬಾ ಎಫರ್ಟ್ಸ್ ಹಾಕಿ ನನಗೆ ಅರ್ಥ ಆಗ್ತಾ ಇದೆ. ಯಾಕೆಂದ್ರೆ ಅವ್ರು ನಮ್ಗೆ ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಎಷ್ಟೋ ಟೈಮ್ ತಗೋಬೇಕು. ಅವ್ರದೇ ಒಂದು ಇಂಪಾರ್ಟೆಂಟ್ ತುಂಬಾ ವಿಷಯಗಳನ್ನ ಅವ್ರದ್ದೇ ಆದಂತ ಟೈಮ್ ಅನ್ನ ನಮಗೋಸ್ಕರ ಅವ್ರು ಮೀಸಲಿಡ್ತಾ ಇದ್ದಾರೆ. ಆ ಮೇಡಮ್ ಸಹ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಇದನ್ನ ಎಲ್ಲರೂ ಉಪಯೋಗ ಪಡ್ಕೋಬೇಕು. ಬಿಡು, ನಾನು ಕೇಳಿದ್ದೀನಿ ಅಂತ ಸುಮ್ಮನೆ ಆಗೋದಲ್ಲ. ನಂಗೆ ಅರ್ಥ ಆಗಿದ್ರು, ಬೆಳಿಗ್ಗೆ ಸೆಷನ್ ಅಲ್ಲಿ ಅರ್ಥ ಆಗಿದ್ರು ನಾವು ಮತ್ತೆ ಮತ್ತೆ ಕೇಳಿದಾಗ ಅದು ಇನ್ನೂ ಇಂಟೆನ್ಸಿವ್ ಆಗಿ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಇವಾಗ 10% ಅರ್ಥ ಆಗಿತ್ತು ಅಂದ್ರೆ ಕನ್ನಡದಲ್ಲಿ ಕೇಳಿದಾಗ ಇನ್ನೂ ಜಾಸ್ತಿ ಪರ್ಸೆಂಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆದ್ರಿಂದ ನಮಗೆ ಭಾಷೆಯ ಮಿತಿ ಇಲ್ಲ. ಇಲ್ಲಿ ನಾವು ಯಾವುದೇ ಭಾಷೆಯವರಾಗಿರ್ಲಿ ಬಂದಿಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ಸಾಕು, ಆ ಎನರ್ಜೀಸ್ಗೆ ನಮ್ಗೆ ಅರ್ಥ ಆಗುತ್ತೆ. ನಾವು ನಮ್ಮ ಜೀವನದಲ್ಲಿ ಕ್ಲೀನ್ ಆಗಿ ಅಳವಡಿಸ್ಕೊಳಕ್ ಒಂದು ದಾರಿ ಆಗುತ್ತೆ. ನಾನು ಇನ್ನೂ ಒಂದು ವಿಷಯ ಹೇಳ್ಬೇಕು. ನಾನು ಹರ್ಪಿಸಿಂದ ಒಂದು ವಾರದಿಂದ ನಾನು ಸಫರ್ ಆಗ್ತಾ ಇದ್ದೆ. ಆದ್ರೆ ಈ ಡೈಮೆನ್ಷನ್ಸ್ನ ಅರ್ಥ ಮಾಡ್ಕೊಂಡು ನಾನು ಹೈಯರ್ ಲೆವೆಲ್ ಇಂದ ನಾನು ವರ್ಕ್ ಮಾಡಕ್ ಶುರು ಮಾಡಿದ್ನೋ, ಆ ಹರ್ಪೀಸ್ ಅನ್ನೋದು ನನಗೆ ಫ್ರೆಂಡ್ ಆಗ್ಬಿಟ್ಟಿದೆ. ನನಗೆ ಎಲ್ಲೂ
ಸ್ವಲ್ಪ ನೋವಿದೆ, ಆದ್ರೆ ನೋವನ್ನು ಸಹ ನಾವು ಮೆಟ್ಟಿ ನಿಲ್ಬಹುದು. ಈ ಡೈಮೆನ್ಷನ್ಸ್ ಇಂದ ನಾವ್ ಯಾವಾಗ ಹೈಯರ್ ಡೈಮೆನ್ಷನ್ಸ್ ಇಂದ ವರ್ಕ್ ಮಾಡ್ತೀವೋ ಅವಾಗ ಪ್ರತಿ ಒಂದನ್ನು ನಮ್ಮ ಜೀವನದಲ್ಲಿ ಈಸಿಯಾಗಿ ನಾವು ನಡೆಸ್ಕೊಂಡು ಹೋಗ್ಬೋದು ಅಂತ ನಾನು ಹೇಳಕ್ ತುಂಬಾ ಇಷ್ಟಪಡ್ತೀನಿ. ನಾವು ಹೇಳ್ಬೋದು ನಮ್ಗೆ ಆ ನೋವು ಕಮ್ಮಿ ಆಯ್ತು, ತೂಕ ಕಮ್ಮಿ ಮಾಡಿದ್ವಿ ಅಂತ. ಯಾವಾಗ ಈ ನೀರಾಹಾರ ದೀಕ್ಷೆಯನ್ನ ತಗೊಂತೀವೋ, ಸಂಯಮವನ್ನ ನಡೆಸ್ತಾ ಇದ್ದೀವೋ, ಎಲ್ಲ ರೀತಿಯಿಂದನೂ ನಾವು ಮುಂದೆ ಹೋಗ್ಬೋದು. ನಮ್ಮ ಥಾಟ್ಸ್ ಇಂದ ನಾವ್ ಎಷ್ಟು ಲೈಟ್ ಫೀಲ್ ಆಗ್ತಿದೀವಿ ಅಂದ್ರೆ, ನಾವ್ ವೆಯ್ಟ್ ಲೆಕ್ಕಕ್ಕೆ ಬರ್ತಿಲ್ಲ. ನಾವ್ ಎಷ್ಟು ವೆಯ್ಟ್ ಇದೀವಿ ಏನು ಅಂತ ಲೆಕ್ಕಕ್ಕೆ ಬರ್ತಿಲ್ಲ. ನಾವು ಅಷ್ಟು ಲೈಟ್ ಆಗಿ ಫೀಲ್ ಆಗ್ತಿದೀವಿ. ಯಾವುದೇ ವಿಷಯ ಆಗ್ಲಿ, ಅಯ್ಯೋ ಇರ್ಲಿ ಬಿಡು, ಹೆಂಗಾದ್ರೂ ಇರ್ಲಿ ಬಿಡು, ನಾನು ಆ ಪ್ರಾಬ್ಲಮ್ ಇಂದ ಹೊರಗೆ ಬರ್ತೀನಿ, ಹೊರಗೆ ಬಂದಿದ್ದೀನಿ ಅಂತಾನೆ ಫೀಲ್ ಆಗ್ತಿರೋದು. ಅಷ್ಟು ಚೆನ್ನಾಗಿ ಗುರುಗಳು ನಮ್ಗೆಲ್ಲಾನು ಲೀಡ್ ಮಾಡ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಒಂದು ಪ್ರೋಗ್ರಾಮ್ಗೆ ನಮ್ಮನ್ನ ಜಾಯಿನ್ ಮಾಡ್ಕೊಂಡಿದ್ದು ನಮ್ದೆಲ್ಲರ ಸುಕೃತ ಅಂತ ತಿಳ್ಕೊಳ್ತೀನಿ. ನಾನು ಸಾಕಷ್ಟು ಜನಕ್ಕೆ ಹೇಳ್ತಾ ಇದ್ದೀನಿ, ಅವರು ಈ ಪ್ರೋಗ್ರಾಮ್ಗಳಿಗೆಲ್ಲಾನು ಜಾಯಿನ್ ಆದ್ರೆ ಎಲ್ರೂ ಉದ್ಧಾರ. ಕೇವಲ ನನ್ನ ಉದ್ಧಾರ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ಉದ್ಧಾರ ಆಗೋದಲ್ಲ, ಇಡೀ ವಿಶ್ವದಲ್ಲಿ ಎಲ್ಲರೂ ಉದ್ಧಾರ ಆಗ್ಬೇಕು. ನಮ್ಮ ಮನೆಯಲ್ಲಿ ಫಸ್ಟ್ ಲೆವೆಲ್ ನಾನು ಮುಗಿಸ್ದಾಗ ಬೇರೆ ತರ ಇತ್ತು ಎಲ್ಲರದು. ನನ್ನ ಜೊತೆ ಬಿಹೇವಿಯರ್ ಆಗ್ಲಿ, ಅವ್ರ ಥಾಟ್ಸ್ ಆಗ್ಲಿ ಎಲ್ಲಾನು. ಇವಾಗ ಸೆಕೆಂಡ್ ಲೆವೆಲ್ ಜಾಯಿನ್ ಆದ್ಮೇಲೆ ನಾನು ಹೇಳ್ತಾ ಹೋಗ್ತಾ ಇದ್ರೆ ಅವರು ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಪ್ರತಿ ಒಂದು ವಿಷಯದಲ್ಲೂ ತುಂಬಾ ಅರ್ಥ ಮಾಡ್ಕೊಳ್ತಿದ್ದಾರೆ. ಎಲ್ಲರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಿದೆ, ರಿಲೇಶನ್ಶಿಪ್ಸ್ ತುಂಬಾ ಚೆನ್ನಾಗಿದೆ. ನಾವೆಲ್ಲರೂ ಮೆಂಟಲಿ, ಫಿಸಿಕಲಿ, ಎಲ್ಲಾ ವಿಷಯದಲ್ಲೂ, ಇಂಟೆಲೆಕ್ಚುಯಲಿ ಸಹ ಹೇಳ್ಬೇಕು, ಎಲ್ಲರೂ ತುಂಬಾ ಚೆನ್ನಾಗಿ ಮುಂದೋಗ್ತಾ ಇದ್ದೀವಿ. ಇಂಥ ಒಂದು ಪ್ರೋಗ್ರಾಮ್ನ ನೀಡಿದಂತಹ ಗುರುಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಹಿಂದೂ ಚೈತನ್ಯಂ ಸ್ಪಿರಿಚುವಲ್ ಕೋಚಿಂಗ್ ಅಂತ ಈ ಒಂದು ಸಂಸ್ಥೆಯನ್ನ ಏನ್ ಸ್ಟಾರ್ಟ್ ಮಾಡಿದಾರೋ ಗುರುಗಳು, ಇದು ಸಾಕಷ್ಟು ವರ್ಷಗಳು ಹೀಗೆ ಮುಂದುವರಿತಾ ಇರ್ಲಿ ಅಂತ ಹೇಳ್ತಾ, ಇದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗ್ಲಿ ಅಂತ ಕೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಗುರುಗಳೇ, ನಿಮ್ಗೆ ತುಂಬಾ 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 ಧನ್ಯವಾದಗಳು. ರೈಟ್ ಮಾ, ಥ್ಯಾಂಕ್ ಯು ಸೋ ಮಚ್.